ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೆನಡಾ ವರ್ಸಸ್ ಭಾರತ ತಂಡದ ನಡುವಿನ ಪಂದ್ಯ ಇದೆ ಅಂತ ಹೇಳ್ಬೋದು. ಇವತ್ತು ಗ್ರೂಪ್ ಸ್ಟೇಜಿನ ಅಂದರೆ ಈ ಗ್ರೂಪ್ ಸ್ಟೇಜಿನಲ್ಲಿ ಟೀಮ್ ಇಂಡಿಯಾ ಆಡ್ತಿರೋ ಕೊನೆಯ ಪಂದ್ಯ ಕೆನಡಾ ವಿರುದ್ಧ ಅಂತ ಹೇಳ್ಬೋದು. ಕೆನಡಾನ ಮೊದಲೇ ಬಾರಿ ಎದುರಿಸ್ತಿದ್ದಾರೆ ನಮ್ಮ ಭಾರತ ತಂಡ ಅಂತ ಹೇಳ್ಬೋದು. ಕೆನಡಾಕ್ಕೆ ಒಂದು ವಿಶಿಷ್ಟ ದಿನ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಒಂದು ದಿಗ್ಗಜ ಟೀಮ್ನ ವಿರುದ್ಧ ಕೆನಡಾ ಆಡ್ತಾ ಇದೆ ನಾಳಿನ ಪಂದ್ಯ. ಇಲ್ಲಿ ಗೆಲುವು ಮ್ಯಾಟ್ರು ಆಗಲ್ಲ, ಸೋಲು ಮ್ಯಾಟ್ರು ಆಗಲ್ಲ ಅಂತ ಹೇಳ್ಬೋದು ಎರಡೂ ತಂಡಗಳು. ಯಾಕಪ್ಪ ಅಂದರೆ ಟೀಮ್ ಇಂಡಿಯಾನು ಕೂಡ ಒಳ್ಳೆ ಫಾರ್ಮಲ್ಲಿದ್ದು ಕ್ವಾಲಿಫೈನು ಆಗಿದ್ದಾರೆ ಸೂಪರ್ ಎಲೈಟಿಗೆ. ಇಲ್ಲೂ ಕೂಡ ಕ್ವಾಲಿಫೈ ಆಗಿ ಭರ್ಜರಿ ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ನಾಳೆಯ ಪಂದ್ಯಕ್ಕೋಸ್ಕರ ಒಂದು ಪ್ರಾಕ್ಟೀಸ್ ಪಂದ್ಯ ಥರ ಆಡ್ತಿರೋ ಈ ಪಂದ್ಯಕ್ಕೆ ನಾಳೆಯ ಬದಲಾವಣೆಗಳೇನು, ಓಪನಿಂಗ್ ಚೇಂಜ್ ಆಗ್ಬೋದು. ಯಾಕಪ್ಪ ಅಂದರೆ ಕಳೆದ 3 ಮ್ಯಾಚಸ್ಗಳಲ್ಲೂ ಕೂಡ ಓಪನರ್ಸು ಫ್ಲಾಪ್ ಆಗಿದೆ. ಅದೇ ರೀತಿ ರವೀಂದ್ರ ಜಡೇಜಾ ಎಕ್ಸ್ಪರ್ಟಿಗೆ ತಕ್ಕಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆ ಕಾರಣಕ್ಕೋಸ್ಕರ ಅವರು ಡ್ರಾಪ್ ಆಗ್ಬೋದು. ಅವರ ಬದಲಿಗೆ ಯಾರು ಬರ್ಬೋದು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಕಳೆದ 3 ಮ್ಯಾಚಸ್ಗಳಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಓಪನಿಂಗ್ ಸ್ಲಾಟಲ್ಲಿ ನಾವು ಬಹಳ ಎಡವಿದ್ದೀವಿ. ಆದರೆ ಯಾಕೂ ಇಲ್ಲೂ ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಈ ಗ್ರೌಂಡಲ್ಲಿ ಅಂದರೆ ನ್ಯೂಯಾರ್ಕ್, ಅಮೇರಿಕಾ, USA ಗ್ರೌಂಡಲ್ಲಿ ಬಹಳಷ್ಟು ಕಷ್ಟ ಆಗಿದೆ. ನಮ್ಮ ಟೀಮ್ ಇಂಡಿಯಾ ಅಂತಲ್ಲ, ಕೆಲವು ಟೀಮ್ಗಳಿಗಂತೂ ಆಡೋಕ್ಕೆ ಆಗಿಲ್ಲ. ಕೆಲವಕ್ಕೆ 49 ರನ್ನು 50 ರನ್ನಿಗೆ ಆಲ್ಔಟ್ ಆಗಿದ್ದು ಇದೆ ಅಂತಲೇ ಹೇಳ್ಬೋದು. ಈ ಕಾರಣಕ್ಕೋಸ್ಕರ ನಾಳೆಯ ಪಂದ್ಯದಲ್ಲಿ ನನ್ನ ಪ್ರಕಾರ ಓಪನಿಂಗ್ ಕಾಂಬಿನೇಷನ್ನ ಅದೇ ಥರ ಆಡಿಸೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮರೇ ಓಪನ್ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಜಡೇಜಾ ಅವರು ಈ ಕಳೆದ 3 ಮ್ಯಾಚಿಂದ ಅವರು ಕಾಂಟ್ರಿಬ್ಯೂಟ್ ಇಲ್ಲ, ಬೌಲಿಂಗಲ್ಲಿ ವಿಕೆಟ್ ತೆಗಿತಿಲ್ಲ, ಬ್ಯಾಟಿಂಗಲ್ಲಿ ಆಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಅವರ ಬದಿಗೆ ಬೇರೆಯವರು ಬರ್ಬೋದು ಅಂತ ಕೇಳ್ತಿದ್ರೆ ನಾಳೆಯ ಪಂದ್ಯಗಂತೂ ಕನ್ಫರ್ಮ್ ಆಗಿ ಬೇರೆ ಯಾರೂ ಬರಲ್ಲ. ನಾಳೆ ಜಡೇಜಾ ಅವರೇ ಆಡ್ತಾರೆ. ಯಾಕಪ್ಪ ಅಂದರೆ ಜಡೇಜಾ ಅವರು ಎನಿ ಡೇ ಸ್ಟಾರ್ ಪ್ಲೇಯರು. ಫೀಲ್ಡಿಂಗಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ, ಬ್ಯಾಟಿಂಗಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ, ಬೌಲಿಂಗಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ನಾಳೆಯ ಪಂದ್ಯಕ್ಕೆ ಏನೂ ಟೆನ್ಷನ್ ಮಾಡಲ್ಲ ಟೀಮ್ ಇಂಡಿಯಾ. ಸೇಮ್ ಪ್ಲೇಯಿಂಗ್ ಲೆವೆನ್ ಆಡುತ್ತೆ. ಒಂದು ವೇಳೆ ವೆಸ್ಟ್ ಇಂಡೀಸಿಗೆ ಸೂಪರ್ 80 ಹೋದರೆ ಅಲ್ಲಿ ಒಬ್ಬ ಫಾಸ್ಟ್ ಬೌಲರ್ನ ಬದಲು ಒಂದು ಸ್ಪಿನ್ನರ್ನ ಆಡಿಸೋ ಸಾಧ್ಯತೆ ಜಾಸ್ತಿ ಇದೆ. ಆ ಸ್ಪಿನ್ನರ್ಸ್ ಯಾರು ಆಗ್ತಿರುತ್ತೆ, ಫಾಸ್ಟ್ ಬೌಲರ್ ಯಾರು ಡ್ರಾಪ್ ಆಗಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಸ್ನೇಹಿತರೆ.